ಅರಣ್ಯ ಇಲಾಖೆಯ ಮಾರ್ಗಸೂಚಿ ಇದೆ. ಆದರೆ ನಮ್ಮ ಕರ್ನಾಟಕದಲ್ಲಿ ತುಂಬ ಜನಕ್ಕೆ ಗೊತ್ತಿಲ್ಲದೆ ಇರ್ಬೋದು, ನಾವು ಕೇವಲ 6-7% ಭೂಮಿಯನ್ನು ಮಾತ್ರ, ಅಂದರೆ ಅರಣ್ಯವನ್ನು ಮಾತ್ರ ನಾವು ಈ ಸಫಾರಿ, ಪ್ರವಾಸೋದ್ಯಮ, ಹೋಮ್ ಸ್ಟೇ, ರೆಸಾರ್ಟ್ಸ್ ಇವ್ರೇನು ಹೇಳ್ತಾರೆ ಇದಕ್ಕೆ ಬಳಸ್ತಾ ಇದ್ದೀವಿ. ಇನ್ನು 92-94% ಅರಣ್ಯ ಈಗಲೂ ಕೂಡ ನಮ್ಮಲ್ಲಿ ಅನ್ಟಚ್ಡ್ ಆಗಿದೆ. ಎಕ್ಸ್ಪೆಷಲಿ ಅದರಲ್ಲೂ ಕೂಡ ಟೈಗರ್ ರಿಸರ್ವ್ ಫಾರೆಸ್ಟ್ಸು ಕೂಡ ಅನ್ಟಚ್ಡ್ ರಿಸರ್ವ್ ಫಾರೆಸ್ಟ್ ತುಂಬ ಇದೆ. ಆದರೆ ಸಫಾರಿ ನಿರ್ಬಂಧ ಹೇರೋದಕ್ಕೆ ಇವರ ಪ್ರತಿಷ್ಠೆ ಅಥವಾ ಇವರ ಲಾಬಿ ಬೇರೆ ಬೇರೆ ಕಾರಣಕ್ಕೆ ಸಫಾರಿ ನಿರ್ಬಂಧ ಹೇರಿ ಅದನ್ನು ಹುಲಿ ಮತ್ತು ಮಾನವರ ಮೇಲೆ ಹುಲಿ ದಾಳಿ ಆಯಿತು ಅನ್ನೋ ಒಂದು ರೀಸನ್ ಕೊಟ್ಟಿರೋದು ಸಂಪೂರ್ಣ ಅವೈಜ್ಞಾನಿಕ. ಸೊ ಈ ವಿಷಯದಲ್ಲಿ ಮೊದಲು ನಾವು ಗಮನ ಸೆಳೆಯಬೇಕಾಗಿರೋದು ಹುಲಿ ದಾಳಿಗಳು ಏನಕ್ಕೆ ಆಗ್ತಾ ಇದೆ ಅಂತ. ಹುಲಿ ದಾಳಿಗಿಂತ ಮುಂಚೆ ಹುಲಿಗಳ ನೇಚರ್ ಹೇಗಿರುತ್ತೆ ಅನ್ನೋದು ನಾವು ನೋಡ್ಕೋಬೇಕಾಗತ್ತೆ. ಯಾವುದೇ ಕಾರಣಕ್ಕೂ ಹುಲಿ ಅನವಶ್ಯಕವಾಗಿ ಮನುಷ್ಯನ ಮೇಲೆ ದಾಳಿ ಮಾಡಿರೋ ಉದಾಹರಣೆ ಯಾವುದೂ ಇಲ್ಲ. ಹೆಡಿಯಾಳದಲ್ಲಿ ದಾಳಿಯಾಗಿರುವ ಹಲವು ಪ್ರಕರಣದಲ್ಲಿ ಮನುಷ್ಯನ ಇಂಟರ್ವೆನ್ಷನಿಂದನೇ ಹುಲಿ ದಾಳಿಯಾಗಿರೋದು. ಒಂದು ಹುಲಿ ಮರಿಗಳ ಜೊತೆಗೆ ಹೋಗ್ತಿರುವಾಗ ಕಲ್ಲು ಹೊಡಿಯೋದು, ಅಥವಾ ಹುಲಿ ಸಿಗುತ್ತೆ ಅಂತ ಹತ್ತಿರ ಹೋಗಿ ಫೋಟೋ ತೆಗೆಯೋದಕ್ಕೆ ಹೋಗೋದು, ಇಲ್ವಾ ಜಮೀನ್ ಹತ್ರ ಯಾವುದೋ ಹೋಗುವಾಗ ಅದು ಮುಟ್ಟಕ್ಕೆ ಹೋಗೋದು, ಅಥವಾ ಮನುಷ್ಯ ಅರಣ್ಯದೊಳಗಡೆ ಬಿಟ್ಟಿರುವ ದನ ಮೇಯ್ಸಕ್ಕೆ ಹೋಗಿರ್ತಾನೆ, ಆ ಹುಲಿ ದಾಳಿ ಮಾಡೋಕ್ಕೆ ಬಂತು ಅಂತ ದನನ ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ಮನುಷ್ಯ ಹೋಗೋದು. ಸಹಜವಾಗಿ ನಾವು ನಮ್ಮ ನ್ಯಾಚುರಲ್ ಆಗಿ ನೋಡಿದ್ರು ಕೂಡ ಈ ಸಣ್ಣ ಒಂದು ನಾಯಿ ಮರಿನ ನಾವು ಹಿಡಿಯೋಕೆ ಹೋದ್ರು ಕೂಡ ತಾಯಿ ನಾಯಿ ಬಂದು ಅಟ್ಯಾಕ್ ಮಾಡುತ್ತೆ. ಅಂಥದ್ರಲ್ಲಿ ಹುಲಿ ಮರಿನ ನಾವು ಟಚ್ ಮಾಡಿದ್ರೆ ಖಂಡಿತವಾಗೂ ಅದು ರಿಯಾಕ್ಟ್ ಮಾಡುತ್ತೆ. ಪ್ರವಾಸಿ ಪ್ರಪಂಚ